ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಕಷ್ಟ 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 ಅದನ್ನು ಇಷ್ಟ ಮಾಡಿಕೊಳ್ಬೇಕು ಅಂತಾದಲ್ಲಿ ರಾಮ ಭಕ್ತರಾಗಬೇಕು. ರಾಮ ಮಂತ್ರವನ್ನು ಜಪಿಸುವವನಿಗೆ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ರಾಮನಾಮವ ಜಪಿಸೋ, ಹೇ ಮನುಜ, ರಾಮನಾಮವ ಜಪಿಸೋ. ರಾಮ ಶಬ್ದದ ಅರ್ಥವೇ ಹಾಗೆ. ದೇಹದಲ್ಲಿರ್ತಕ್ಕಂತಹ ಪಾಪದೋಷಗಳನ್ನೆಲ್ಲ ಪರಿಹಾರ ಮಾಡಿ ಸುಖ ಶಾಂತಿಯನ್ನು ಕೊಡುವಂತಹದ್ದು ರಾಮ ಮಂತ್ರವಾಗಿದೆ. ಈ ಜಪವನ್ನು ಮಾಡ್ತಾ ಇವತ್ತಿನ ಪಂಚಾಂಗವನ್ನು ನೋಡೋಣ. ವಿಶ್ವಾವಸು ನಾಮ ಸಂವತ್ಸರದ ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಿದ್ಧರಾಮ ಯೋಗ ಕೌಲವಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸ ಗ್ರಹ ಸ್ಥಿತಿ ಏನಿದೆ ಖಗೋಳದಲ್ಲಿ, ಮೇಷರಾಶಿಯಲ್ಲಿ ಗುಳಿಕೋದಯ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ಶೂನ್ಯ. ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 4 ರಾಶಿಗಳಲ್ಲಿ ಯಾವುದೇ ಗ್ರಹ ಇಲ್ಲ. ಕುಜನು ಉಚ್ಚನಾಗಿ ಮಕರ ರಾಶಿಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ರವಿ ಬುಧರಿದ್ದಾರೆ. ಶುಕ್ರನಿದ್ದಾನೆ. ಜೊತೆಯಲ್ಲಿ ಚಂದ್ರನೂ ಸಹಿತವಾಗಿದ್ದಾನೆ ಪೂರ್ವಭಾದ್ರ ನಕ್ಷತ್ರದಲ್ಲಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದೆಲ್ಲವನ್ನು ನೋಡುವಾಗ ಮೇಷಾದಿ 12 ರಾಶಿಗಳವರೆಗೆ ಇವತ್ತಿನ ದಿವಸದ ಫಲ ಏನಿದೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಅಂತಹ ಶುಕ್ರ ಲಾಭದಲ್ಲಿದ್ದಾನೆ. ಹೊಸ ಉಡುಗೆ ತೊಡುವಂತಹ ಯೋಗ, ಬಂಗಾರವನ್ನು ಧರಿಸುವಂತಹ ಸಂದರ್ಭ, ಮಂಗಲ ಕಾರ್ಯಕ್ಕೆ ಹೋಗುವಂತಹ ಸಂದರ್ಭ, ಮಿತ್ರ ಬಾಂಧವರನ್ನು ಎದುರುಗೊಳ್ಳುವಂತಹ ಸಂದರ್ಭ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಸಂದರ್ಭ ಎಲ್ಲವೂ ಸುಖವೇ, ನೆಮ್ಮದಿಯ ದಿವಸವಾಗಿರತಕ್ಕಂಥದ್ದು. ಆದ್ರೆ 7.5 ಇದ್ದೇ ಇದೆ. ದೈನಂದಿನ ಕಿರುಕುಳ ಇದ್ದೇ ಇರತಕ್ಕಂಥದ್ದು. ಗ್ರಹಚಾರಕ್ಕೆ ಹೊಣೆ ಯಾರೋ ಅನುಭವಿಸಲೇಬೇಕು. ದೋಷಾದಿಗಳ ನಿವಾರಣೆಗಾಗಿ ಆಂಜನೇಯನ ಪ್ರಾರ್ಥನೆ, ಹನುಮಾನ್ ಚಾಲಿಸಾವನ್ನು ಓದಿ ಆರೋಗ್ಯಕ್ಕಾಗಿ. 9ರ ಸಂಖ್ಯೆ, ನವಧಾನ್ಯವನ್ನು ದಾನ ಮಾಡ್ಕೊಳ್ಳಿ. ಕೆಂಪು ಬಣ್ಣದ ಹಸುವಿಗೆ ಗ್ರಾಸವನ್ನು ನೀಡಿ ಕಷ್ಟ ನಿವಾರಣೆ ಸುಲಭ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇದ್ದಾನೆ. ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡುವವನು. ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಲಾಭೇಶೇ ಧನಭಾವಸ್ಥೆ, ಧನ ಧಾನ್ಯ ಸಮನ್ವಿತ. ಧನ ಧಾನ್ಯಕ್ಕೆಲ್ಲ ಕೊರತೆ ಆಗುವುದಿಲ್ಲ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ 10ನೇ ಮನೆಯಲ್ಲಿ ಗ್ರಹಗಳೆಲ್ಲ ಸೇರ್ಕೊಂಡಿದ್ದಾವೆ. ಅಂದಾಗ ಉದ್ಯೋಗ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಉಂಟಾಗ್ತದೆ, ನೆಮ್ಮದಿ ಉಂಟಾಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ವ್ಯಾಪಾರ ವಹಿವಾಟು ಕೈಗೆ ಎಟಕ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಹೇಳ್ತಿದ್ದ ದಿವಸ ಇವತ್ತಿನ ದಿವಸ ಸಮಾಧಾನ ಕಾಣುತ್ತದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ, ಹಸಿದವರಿಗೆ ಅನ್ನ ಹಾಕುವುದರಿಂದ, ಜೊತೆಯಲ್ಲಿ ಪ್ರಾಣಿಗಳಿಗೆ ಬ್ರೆಡ್ ಇತ್ಯಾದಿಗಳನ್ನು ಕೊಡುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಸಾಧ್ಯತೆ. ಅವು ಸಹಿತವಾಗಿ ತಿಂದು ನಿಮ್ಮ ಕಡೆ ನೋಡಿದ್ವೋ ಒಳ್ಳೆ ಹರಿಸಿದಾವೆ ಅಂತ ಅರ್ಥ. ಪರಿಹಾರವನ್ನು ಕಂಡುಕೊಳ್ಳಿ. 6ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಸಪ್ತಮಾಧಿಪತಿ, ಕರ್ಮಾಧಿಪತಿ. ಪ್ರಮೋಷನ್, ಅಭಿವೃದ್ಧಿ, ಸಂತಸದ ಕಾಲ. ಕುಣಿತಾ ಇರ್ತೀರಿ, ಕುಪ್ಪಳಿಸ್ತಾ ಇರ್ತೀರಿ, ಜನರೊಂದಿಗೆ ಒಳ್ಳೊಳ್ಳೆಯ ಮಾತನಾಡ್ತೀರಿ, ಹಣಕಾಸನ್ನು ಚೆನ್ನಾಗಿ ಎಣಿಸ್ತೀರಿ ಮಿಥುನ ರಾಶಿಯವರು. ದೋಷ ಇದೆಯಾ? ಇದೆಯಲ್ಲ, ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದಾನೆ, ಭಾಗ್ಯದಲ್ಲಿ ರಾಹು ಇದ್ದು ನೋಡ್ತಾ ಇದ್ದಾನೆ. ಹೀಗಾಗಿ ನಾಗನಿಗೆ ಏನಾದರೂ ಒಂದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ. ನಾಗ ಪ್ರಾರ್ಥನೆಯಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಸಾಧ್ಯವಾದರೆ ವಿದುರಾಶ್ವತ್ಥಕ್ಕೆ ಹೋಗಿ ಬನ್ನಿ. ಸಾಕಷ್ಟು ನಾಗಗಳ ದರ್ಶನ ಮಾಡ್ಲಿಕ್ಕಾಗುತ್ತೆ. ಅದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಮಾಡ್ಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ. ವಿಷ್ಣು ದೇವರ ಸನ್ನಿಧಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಂತಹ ಚಂದ್ರನು ಕುಂಭ ರಾಶಿಯಲ್ಲಿ. ಕುಂಭೇ ಕರ್ಕಟವತ್ ಫಲಾನಿ. ಕೃಷಿ ಕ್ಷೇತ್ರದಿಂದ ಅಭಿವೃದ್ಧಿ ಆಗ್ತದೆ. ವ್ಯಾಪಾರದಲ್ಲಿ ಸಾಕಷ್ಟು ಲಕ್ಷಣ ಅನುಕೂಲಗಳು. ಬಾಳೆಕಾಯಿ, ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದಂತಹ ಭಕ್ಷ್ಯಗಳು, ಇವುಗಳ ವ್ಯಾಪಾರದಿಂದ ಸಾಕಷ್ಟು ನೆಮ್ಮದಿ ಕೊಡುವಂತಹದ್ದಿದೆ. ಜೊತೆಯಲ್ಲಿ ದೂರ ದೇಶದಲ್ಲಿರ್ತಕ್ಕಂತಹ ನಿಮ್ಮವರಿಗೆ ಒಳ್ಳೆಯ ಸಾಂತ್ವನದ ಮಾತನ್ನಾಡ್ತೀರಿ. ಇದರಿಂದ ನಿಮಗೆ ಸಮಾಧಾನ ಸಿಗ್ತದೆ. ದೋಷ ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನೀವು ದುರ್ಗಾ ಪ್ರಾರ್ಥನೆ. ಸಾಧ್ಯವಾದರೆ ಕೊಲ್ಲೂರಿಗೆ ಹೋಗ್ಬನ್ನಿ ಅಥವಾ ಮೂಕಾಂಬಿಕಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದುರ್ಗಾ ಸನ್ನಿಧಾನದಲ್ಲಿ ತಾಯಿಗೆ ಪಾಯಸ ನೈವೇದ್ಯವನ್ನು ಮಾಡಿಸಿ. ನಿಮ್ಮ ಕಷ್ಟ ಎಲ್ಲ ನಿವಾರಣೆಯಾಗಿ ದುರಿತಗಳು ದೂರವಾಗ್ತದೆ.
ಕರ್ಕಾಟಕ ರಾಶಿಯವರಿಗೆ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕು ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ಸಾಕಷ್ಟು ಅಭಿವೃದ್ಧಿ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಶನಿ ಮಹಾತ್ಮ. ಸದಾ ಕಷ್ಟ, ಒಂದು ಮುಗಿಯುವಾಗ ಮತ್ತೊಂದು ರೆಡಿ. ಆರೋಗ್ಯಕ್ಕೆ ಔಷಧ ತಗೊಂಡ್ರೆ ಮತ್ತೆ ಬೇರೆ ಮತ್ತೊಂದು ರೋಗ. ವೈದ್ಯರಲ್ಲಿ ಹೋದಾಗ ನೀವು ಮನೆಗೆ ಹೋಗೋದೇ ಬೇಡ, ಇಲ್ಲೇ ಅಡ್ಮಿಟ್ ಆಗ್ಬಿಡಿ ಅಂತ ಹೇಳ್ತಾರೆ. ಆ ರೀತಿಯಂತಹ ಪರಿಸ್ಥಿತಿ ಸಿಂಹರಾಶಿಯವರಿಗೆ. ಕೈ ಕಾಲಲ್ಲಿ ಬೇನೆ, ಅಂಗಾರ ಉರಿ, ಕಣ್ಣು ಮಂಜು ಆಗ್ತದೆ. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದ್ರೆ ಇವತ್ತಿನ ದಿವಸ ಬನಶಂಕರಿ ಅಮ್ಮನವರಿಗೆ ಬೆಲ್ಲದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಬನ್ನಿ. ಕೆಂಪು ಬಣ್ಣದ ವಸ್ತ್ರ ದಾನ ಮಾಡಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ 6ನೇ ಭಾವದಲ್ಲಿದ್ದಾನೆ, ಕ್ಷತಸ್ಥಾನದಲ್ಲಿದ್ದಾನೆ. ಕ್ಷತ ಅಂದ್ರೆ ಗಾಯ ಅಂತ ಅರ್ಥ, ಕ್ಷತ ಅಂತಂದ್ರೆ ನಷ್ಟ ಅಂತ ಅರ್ಥ ಇದೆ. ಅದರಿಂದ ನಷ್ಟವಾಗಬಹುದು ಅಥವಾ ಗಾಯವಾಗಬಹುದು. ಒಟ್ಟಾರೆ ವೇದನೆ ಕಂಡು ಬರುವಂತಹ ಲಕ್ಷಣಗಳು. ಕರ್ಮ ರಾಶಿಯಲ್ಲಿ ಗುರು ಇದ್ದದರಿಂದ ಕರ್ಮ ವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಆಗ್ತದೆ. ಉದ್ಯೋಗದಲ್ಲಿ ಅನುಕೂಲ ಉಂಟಾಗ್ತದೆ. ಮೇಲಿನವರು ನಿಮ್ಮನ್ನ ಪರವಾಗಿಲ್ಲ ಶಾಬಾಸ್ ಅಂತ ಹೇಳುವಂತಹ ಒಂದು ಸನ್ನಿವೇಶ ಬರ್ತದೆ. ಅದರಿಂದ ನಿಮಗೆ ಸಂತೋಷ ಉಂಟಾಗುವಂತಹ ಲಕ್ಷಣ. ಜೊತೆಯಲ್ಲಿ ಲಿಪಿಗಣಿತಾದಿ ಕಾವ್ಯ ಶಿಲ್ಪೈಹಿ, ಲಿಪಿಕಾರರಿಗೆ, ಕಾವ್ಯ ಮೀಮಾಂಸಾ ಇತ್ಯಾದಿಗಳನ್ನು ಬರೆಯತಕ್ಕಂಥವರಿಗೆ, ಪತ್ರಿಕಾಕಾರರಿಗೆ, ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನು ಇಟ್ಟುಕೊಂಡವರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದು. 5 ನಿಮ್ಮ ಸಂಖ್ಯೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ವಿಷ್ಣುದೇವರ ಕೃಪಾಕಟಾಕ್ಷದಿಂದ ಕಷ್ಟ ನಿವಾರಣೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಇದ್ದಾನೆ. ಗುರುವಿನ ಪೂರ್ಣ ದೃಷ್ಟಿ ಇದೆ, ದೈವಾನುಕೂಲ ಇದೆ. ಕುಟುಂಬದ ಅಭಿವೃದ್ಧಿಗಾಗಿ ಹೋರಾಟ, ವ್ಯಾಪಾರದಲ್ಲಿ ಒಳ್ಳೆಯ ಲಾಭ, ಕುಟುಂಬದವರಿಗೆ ಸಂತಸದ ಮಾತು, ಮನೆಯಲ್ಲಿ ಸಂಭ್ರಮದ ಆಚರಣೆ. ದೋಷ ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸಪ್ತಮದ ಮಾಂದಿಗೆ, ಸಾಧ್ಯವಾದರೆ ತಿಲಹೋಮ ಅಥವಾ ಗಯಾಸುರನ ಕಥೆಯನ್ನು ಓದುವುದರಿಂದಲೂ ಕ್ಷೇಮ ಉಂಟಾಗ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿ ಬಣ್ಣ, ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ದರ್ಶನ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ. ಸದಾ ಕಾಲದಲ್ಲೂ ಏನಾದರೂ ಒಂದು ತೊಂದರೆಗೆ ಸಿಕ್ಕಾಕೊಳ್ತೀರಿ, ಮಾತನಾಡಿ ಸಿಕ್ಕಾಕೊಳ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ಮಾತನಾಡದೆ ಸಿಕ್ಕಾಕೊಳ್ತೀರಿ. ಹಾಗೂ ಕಷ್ಟ ಹೀಗೂ ಕಷ್ಟ ಇರತಕ್ಕಂತಹದ್ದು. ಮನೆಯಲ್ಲೂ ಕಷ್ಟ ಇದೆ, ಮನೆಯಿಂದ ಹೊರಭಾಗದಲ್ಲೂ ಕಷ್ಟ ಇದೆ, ಕುಟುಂಬದವರೊಂದಿಗೂ ಕಷ್ಟ ಇದೆ, ನೆಂಟರಿಷ್ಟರಲ್ಲೂ ಕಷ್ಟ ಇದೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಇಲ್ಲ, ಸಮಾಧಾನ ಇಲ್ಲ. ಇಂದಿನ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು? ಒಂದು ಕುಂಬಳಕಾಯಿಯನ್ನು ದಾನ ಮಾಡಿ, ಕೂಷ್ಮಾಂಡ ದಾನ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣಗಳು. ದೋಷ ಪರಿಹಾರ ಮಾಡಿಕೊಳ್ಳುವುದರಿಂದ ಕ್ಷೇಮ. 9 ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣ ಆದೀತು. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಗುರು ಸಪ್ತಮದಲ್ಲಿದ್ದು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿರ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ನೆಂಟರಿಷ್ಟರಲ್ಲೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಮನೆಯಲ್ಲೂ ಶಾಂತಿ ಲಭ್ಯವಾಗುವಂತಹ ಸಂದರ್ಭ. ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಶಾಂತಿ, ಕುಟುಂಬದವರಿಗೆಲ್ಲ ಶಾಂತಿ ಉಂಟಾಗುವಂತಹ ಲಕ್ಷಣಗಳು. ದೂರ ಪ್ರವಾಸದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಯಾತ್ರೆಗೆಲ್ಲರೂ ಹೋಗುವನ್ನಿ, ಗುರು ಕೇಂದ್ರದಲ್ಲಿದ್ದು ನೋಡ್ತಾ ಇದ್ದಾನೆ. ದೋಷ ನಿವಾರಣೆಗೆ ಯಾತ್ರೆಯೇ ಅನುಕೂಲ, ತೀರ್ಥ ಸ್ನಾನದಿಂದ ಅನುಕೂಲವಾಗ್ತದೆ. 3 ನಿಮ್ಮ ಸಂಖ್ಯೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. 3 ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ರಾಯರ ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಧನುರಾಶಿಯವರಿಗೆ ಇವತ್ತಿನ ಕಾಲಜ್ಞಾನ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ 3ನೇ ಮನೆಯಲ್ಲಿದ್ದಾನೆ. ಸಹೋದರ ಭಾಗ್ಯದಲ್ಲಿ ಅಣ್ಣ ತಮ್ಮಂದರಿಂದ ತೊಂದರೆಗಳು, ಕ್ಲೇಶಗಳು ಉಂಟಾಗುವಂತಹ ಲಕ್ಷಣಗಳು. ಸಪ್ತಮಾಧಿಪತಿ ಅಂತಹ ಚಂದ್ರನು ಕುಟುಂಬ ಸ್ಥಾನದಲ್ಲಿದ್ದರಿಂದ ಕುಟುಂಬದವರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣ. ಮನಸ್ಸಿಗೆ ನೆಮ್ಮದಿ, ಇಂದಿನ ದಿವಸ ಉಲ್ಲಾಸ, ಆರೋಗ್ಯದಲ್ಲಿ ವ್ಯವಹಾರದಲ್ಲಿ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಆಂಜನೇಯನ ಉಪಾಸನೆ, ಹನುಮಾನ್ ಚಾಲಿಸಾವನ್ನು ಓದಿ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣ, ಕಪ್ಪು ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ಕ್ಷೇಮ ಇದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಸ್ಥಾನದಲ್ಲಿ ಗುರು ಇದ್ದು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದಾನೆ. ದೈವಿ ಬಲ ಚೆನ್ನಾಗಿದೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ. ಎಲ್ಲರನ್ನೂ ಹಿತದೃಷ್ಟಿಯಿಂದ ನೋಡಿ. ಕೆಲಸಗಾರರ ಮೆಚ್ಚುಗೆಯನ್ನು ಪಡೆಯಿರಿ. ಅದರಿಂದ ನಿಮಗೆ ಅನುಕೂಲ ಸಾಕಷ್ಟಾಗುವಂತಹ ಲಕ್ಷಣಗಳು. ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ಳಬೇಡಿ. ದೂರದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಗೂ ಸಹಿತವಾಗಿ ಸಮಾಧಾನದ ಮಾತನ್ನಾಡಿ. ನಾಗದೋಷಕ್ಕೆ ಪರಿಹಾರ ಬೇಕು, ಮಾಡಿಕೊಳ್ಳುವುದರಿಂದ ಕ್ಷೇಮ. ಸಾಧ್ಯವಾದರೆ ಕಾಳಹಸ್ತಿಗೆ ಹೋಗಿ ಒಂದು ರಾಹುಕೇತು ಪೂಜೆ ಮಾಡಿಸ್ಕೊಳ್ಳಿ. ಕುಂಭರಾಶಿಯವರು 8 ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಜರ್ಜರಿತವಾದಂತಹ ದೇಹ, ಆಪತ್ತಿನ ಕಾಲ, ವಾಹನಕ್ಕೆ ತೊಂದರೆ, ಅಪಾಯ ಸನ್ನಿಹಿತವಾಗ್ತದೆ. ದೋಷ ನಿವಾರಣೆಗೆ ನೀವು ಶನಿ ಶಾಂತಿ ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ನಾಗನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ಪ್ರಾಪ್ತಿ,
ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ, ಉಲ್ಲಾಸ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ದೋಷಕ್ಕೆ ಪರಿಹಾರ ಬೇಕು, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು 3 ಸಂಖ್ಯೆ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ, ಬಳಸ್ಕೊಳ್ಳಿ. ಇಂದಿನ ದಿವಸ 12 ರಾಶಿಯವರು ಕಷ್ಟ ಪರಿಹಾರಕ್ಕೆ ಇಷ್ಟ ದೇವತಾ ಆರಾಧನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಇಚ್ಛೆ ಪೂರೈಸ್ತದೆ. ಇವತ್ತು ರಾಮಕೃಷ್ಣ ಪರಮಹಂಸರ ಜಯಂತಿ ಇದೆ, ಅವರಿಗೆ ನಮನವನ್ನು ಮಾಡ್ತಾ ಜಯಂತಿಯನ್ನು ಆಚರಿಸ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ. ವೀಕ್ಷಕರೇ, ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಇಷ್ಟ ಮಿತ್ರರಿಗೆ ಎಲ್ಲರಿಗೂ ಸಹಿತವಾಗಿ ಕಳಿಸಿ, ಅವರೂ ಲೈಕ್ ಕೊಡ್ಲಿಕ್ಕೆ ಹೇಳಿ. ಬೇಕಾದರೆ ನಮ್ಮ ನಂಬರ್ ಕೆಳಭಾಗದಲ್ಲಿದೆ, ಬಳಸ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.